ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಸ್ವಪಕ್ಷ ನಾಯಕರ ವಿರುದ್ಧವೇ ಗರಂ ಆಗಿದ್ದಾರೆ ಡಿಸಿಎಂ ಪರಮೇಶ್ವರ್. ಕಾಂಗ್ರೆಸ್ ಶಾಸಕರ ಕಿತ್ತಾಟಕ್ಕೆ ಸಂಬಂಧಪಟ್ಟ ಹಾಗೆ ಪರಮೇಶ್ವರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸ್ವಪಕ್ಷ ನಾಯಕರ ವಿರುದ್ಧವೇ, ಶಾಸಕರ ವಿರುದ್ಧವೇ ಗರಂ ಆಗಿದ್ದಾರೆ. ಹಾಗೆ ಇಷ್ಟು ವರ್ಷಗಳ ನನ್ನ ರಾಜಕೀಯ ಜೀವನದಲ್ಲಿ, ಸುಮಾರು 30 ವರ್ಷಗಳ ರಾಜಕೀಯ ಜೀವನ, ರಾಜಕೀಯ ಅನುಭವದಲ್ಲಿ ಇಂತಹದ್ದೊಂದು ಕೀಳು ಘಟನೆಯನ್ನು ನಾನು ನೋಡಿನೇ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ಶಾಸಕರ ಮಾರಾಮಾರಿ ಹೊಡೆದಾಟಕ್ಕೆ ತಮ್ಮದೇ ಆದಂಥ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಯುವಕರು ಪ್ರವೇಶಿಸಬೇಕು, ರಾಜಕೀಯಕ್ಕೆ ಮುಂದಕ್ಕೆ ಬರಬೇಕು, ರಾಜಕೀಯದಲ್ಲಿ ಬೆಳಿಬೇಕು, ಹೋರಾಟದ ಹಾದಿಯಿಂದ ಬರಬೇಕು ಅಂತ ಹೇಳ್ತೀವಿ. ಆದರೆ ಇಂತಹ ಹೋರಾಟ ಯಾವುದ್ರಿ ಇದು ಅಂತ ಹೇಳಿ ಅವರನ್ನು ಮೂದಲಿಸಿದ್ದಾರೆ. ಜೊತೆಗೆ ನಾನು 30 ವರ್ಷದ ರಾಜಕೀಯ ಜೀವನದಲ್ಲಿ ಇಂತಹ ಕೀಳು ಘಟನೆಯನ್ನು ನೋಡೇ ಇಲ್ಲ. ನಾವು ರಾಜಕಾರಣಕ್ಕೆ ಪ್ರೇರೇಪಿಸ್ತೀವಿ, ರಾಜಕೀಯಕ್ಕೆ ಪ್ರವೇಶ ಮಾಡಿ ಅಂತ. ಆದರೆ ನಾವೇ ಒಂದು ರೋಲ್ ಮಾಡೆಲ್ ಆಗಿಲ್ಲದೆ ಇದ್ದರೆ, ನಾವೇ ಆ ಆದರ್ಶನ ಪಾಲಿಸದೇ ಇದ್ದರೆ ಇನ್ನು ಬರುವಂಥ ಯುವಕರಿಗೆ ಏನು ಹೇಳೋದು? ನಾವು ಹೇಳೋದಕ್ಕೆ ನಮಗೆ ನೈತಿಕತೆ ಏನಿರುತ್ತೆ ಅನ್ನುವಂಥ ಪ್ರಶ್ನೆನ ಹೇಳಿದ್ದಾರೆ. ಗಣೇಶ್ ಕೂಡ ಯುವಕನೇ, ಆದರೆ ಆತನೇ ಹೀಗೆ ಮಾಡಿದ್ದಾನೆ. ದೂರು ದಾಖಲಿಸಿಕೊಂಡಿರೋ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆ ಅಂತ ಡಿಸಿಎಂ ಪರಮೇಶ್ವರ್ ಹೇಳಿದ್ದಾರೆ. ಪಕ್ಷದಿಂದ ಗಣೇಶ್ರನ್ನು ಅಮಾನತು ಮಾಡಲಾಗಿದೆ, ತನಿಖೆ ನಡೆಯುತ್ತೆ. ವಿಧಾನಸೌಧದಲ್ಲಿ ಶಾಸಕ ಗಣೇಶ್ ನಡೆಗೆ ಕಿಡಿಕಾರಿದ್ದಾರೆ ಪರಮೇಶ್ವರ್. Will find him today, tomorrow. They have to find him because the FIR has already been registered and investigation has begun. So I am sure that police will definitely find him and take necessary action according to the law of the land. Now I am not aware of that part of the story, but definitely Ganesh action will be taken against Ganesh. But regarding party MLAs quitting or leaving the party, we have not come across anything at the moment. It's all speculations. If somebody has told us, okay, I'm quitting the party, then it's okay. We will take whatever steps required. Now, police definitely will find him today, tomorrow. They have to find him because the FIR has already been registered and investigation has begun. So I'm sure that police will definitely find him and take necessary action according to the law of the land. Now I am not aware of that part of the story, but definitely Ganesh action will be taken against Ganesh. But regarding party MLAs quitting or leaving the party, we have not come across anything at the moment. It's all speculations. If somebody has told us, okay, I'm quitting the party, then it's okay. We will take whatever steps required.